ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಯಾವ ರಾಶಿಯವರನ್ನ ಮದುವೆ ಆದರೆ ತುಂಬಾ ಜೀವನ ಚೆನ್ನಾಗಿರುತ್ತೆ, ಯಾವ ರಾಶಿ ಹೊಂದಾಣಿಕೆ ಆಗುವಂಥದ್ದು ಅನ್ನೋದನ್ನು ಹೇಳ್ತೇನೆ. ಅದಕ್ಕೆ ಮುಂಚೆ ಏನು ಮಾಡಬೇಕು, ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುವಂಥದ್ದು. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೋ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ರಾಶಿ ನಕ್ಷತ್ರ ತಿಳಿಸಿ. ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ. ಖಂಡಿತವಾಗ್ಲೂ ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ನನ್ನಲ್ಲೇ ಸೂಚಿಸ್ತೇನೆ. ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಹಾಗೆ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಅಂತವರು ಕೂಡ ಕೇಳಬಹುದು ಡೇಟ್ ಆಫ್ ಬರ್ತನ್ನು ಹಾಕಿ. ಹಾಗೆಯೇ ನಾನು ನಂಬಿರೋ ಶಿವದೇವರ ಕುರುಗಜ ದೈವದ ಆಶೀರ್ವಾದನು ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಸಮಸ್ಯೆಯನ್ನು ಬರೆದು ಕಳಿಸುವ ಮಾತ್ರ ಸರಿಯಾಗಿ ಸಮಸ್ಯೆಯನ್ನು ಬರೆದು ಕಳುಹಿಸಿ. ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿದರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ನಿಮ್ಮ ಸಮಸ್ಯೆಯನ್ನು ಬರೆದು ಕಳಿಸಿದರೆ ನಾನು ಉತ್ತರ ಕೊಡ್ತೇನೆ. ಮದುವೆ ಪ್ರತಿಯೊಬ್ಬರ ಜೀವನದಲ್ಲಿ ಮುಖ್ಯವಾದ ಘಟ್ಟ. ಹೆಚ್ಚಿನವರು ಮದುವೆ ಆಗಲು ನಿಶ್ಚಯಿಸಲು ಜ್ಯೋತಿಷದ ಸಹಾಯವನ್ನು ಪಡೆಯುವಂಥದ್ದು. ಹಾಗಾಗಿ ಜ್ಯೋತಿಷದ ಪ್ರಕಾರ ಯಾವ ರಾಶಿಯವರನ್ನು ಮದುವೆ ಆದರೆ ಜೀವನ ಸುಖಮಯ. ಜ್ಯೋತಿಷಿಗೆ ನಕ್ಷತ್ರ, ಗ್ರಹಗಳು ವ್ಯಕ್ತಿಯ ವ್ಯಕ್ತಿತ್ವ, ಸಂಬಂಧಗಳ ಮೇಲೆ ಪ್ರಭಾವ ಬೀರಲಿದೆ ಎಂಬುದರ ಬಗ್ಗೆ ಹೇಳುವಂಥದ್ದು. ಹಾಗಾಗಿ ಮದುವೆ ವಿಷಯದಲ್ಲೂ ಜ್ಯೋತಿಷವು ಮಹತ್ವದ ಪಾತ್ರವನ್ನು ವಹಿಸುವಂಥದ್ದು. ಜ್ಯೋತಿಷದ ಪ್ರಕಾರ ಯಾವ ರಾಶಿಯವರು ಅತ್ಯುತ್ತಮ ಜೋಡಿಗಳಾಗಬಹುದೆಂದು ಹೇಳಬಹುದು. ಮದುವೆ ನಿಶ್ಚಯ ಆಗಿರುವುದು ಸ್ವರ್ಗದಲ್ಲಿ ಬ್ರಹ್ಮದೇವರು ಗೀಚಿರುವಂಥದ್ದು. ಆದರೆ ನಮಗೊಂದು ಇರುತ್ತೆ ಅಲ್ವ, ಯಾವ ಒಂದು ರಾಶಿಯವರನ್ನು ನಮ್ಮ ಹಣೆ ಬರದಲ್ಲಿ ಇದ್ದದೇ ಆಗೋದು. ಆದರೂ ಕೆಲವೊಂದು ಇದನ್ನೆಲ್ಲ ನೋಡಿಕೊಂಡೇ ಮದುವೆ ಆದರೆ, ಅಂದರೆ ನಮ್ಮ ಹಣೆ ಬರದಲ್ಲೂ ಬರೆದಿರಬೇಕು. ಮತ್ತು ಈ ಥರ ಏನಾದರೂ ನಾವು ಮದುವೆ ಆದರೆ ನಮಗೆ ಹೊಂದಾಣಿಕೆ ಆಗುವಂಥ ರಾಶಿಯವರನ್ನು ಮದುವೆ ಆದರೆ ಏನಾಗುತ್ತೆ, ಏನೇ ಕಷ್ಟ ಕಾರ್ಪಣ್ಯ ಸಮಸ್ಯೆಗಳು ಬಂದರೂ ಕೂಡ ಬೇರೆ ಬೇರೆ ಆಗೋದಿಲ್ಲ. ಹಾಗೆ ಒಳ್ಳೆಯ ಒಂದು ಏನೇ ಸಮಸ್ಯೆ ಏನೇ ಕಷ್ಟ ಇದ್ದರೂ ಹೊಂದಾಣಿಕೆ ಆಗುವಂಥದ್ದು ಮತ್ತು ಸಹಜೀವನ ಅಂದರೆ ಒಟ್ಟಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸುವಂಥದ್ದು. ಮೇಷರಾಶಿಗೆ ತುಲಾರಾಶಿಯವರು ಆಗಿ ಬರುವಂಥದ್ದು. ಮೇಷರಾಶಿಯವರು ಯಾವಾಗಲೂ ಉತ್ಸಾಹದಿಂದ ತುಂಬಿರ್ತಾರೆ. ಹಾಗೆ ತುಲಾರಾಶಿಯವರು ಶಾಂತ ಸ್ವಭಾವದರು. ಹಾಗಾಗಿ ಇವರಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಸಮತೋಲನಗೊಳಿಸಬಲ್ಲರು. ಮೇಷರಾಶಿಯವರು ಸಂಬಂಧದಲ್ಲಿ ಉತ್ಸಾಹ, ಜೀವಂತಿಕೆ, ಸಂತೋಷವನ್ನು ತುಂಬಿದರೆ ತುಲಾರಾಶಿಯವರು ಸಾಮರಸ್ಯ, ಹೊಂದಾಣಿಕೆಯನ್ನು ತರುವಂಥದ್ದು. ಹಾಗಾಗಿ ಇವರು ಉತ್ತಮ ಜೋಡಿಗಳು ಆಗುವಂಥದ್ದು. ಮೇಷರಾಶಿಗೆ ಮಿತ್ರ ರಾಶಿ ಅಂತ ಇರುತ್ತೆ ಅಲ್ವಾ, ಶತ್ರು ರಾಶಿ, ಮಿತ್ರ ರಾಶಿ ಅಂತ ಪ್ರತಿಯೊಂದು ರಾಶಿಗೆ ಇರುವಂಥದ್ದು. ಆದರೆ ಮಿತ್ರ ರಾಶಿಯಲ್ಲಿ ಯಾವುದು ಬರುತ್ತೆ ಅವರನ್ನು ಆ ಒಂದು ರಾಶಿ ಕೂಡ ಹೊಂದಾಣಿಕೆ ಆಗುವಂಥದ್ದು. ಹಾಗೆಯೇ ಮೇಷರಾಶಿಯವರು ಧನುರಾಶಿಯವರನ್ನು ಕೂಡ ಮದುವೆ ಆಗಬಹುದು, ಹೊಂದಾಣಿಕೆ ಆಗುವಂಥ ರಾಶಿ. ವೃಷಭಕ್ಕೆ ಕನ್ಯಾ ರಾಶಿ. ಕನ್ಯಾ ರಾಶಿ ಎರಡೂ ರಾಶಿಯವರು ಸ್ಥಿರತೆಯನ್ನು ಇಷ್ಟಪಡುವವರು. ವೃಷಭ ರಾಶಿಯವರು ಸಂಬಂಧದಲ್ಲಿ ನಿಷ್ಠೆ, ಕಾಳಜಿಯನ್ನು ತಂದರೆ ಕನ್ಯಾ ರಾಶಿಯವರು ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ಹೊಂದಿಸುವಂಥದ್ದು. ಹಾಗಾಗಿ ಒಟ್ಟಾಗಿ ಇವರಿಬ್ಬರು ಉತ್ತಮ ಬಲವಾದ ಸಂಬಂಧವನ್ನು ಹೊಂದುವಂಥದ್ದು. ಹಾಗೆಯೇ ವೃಷಭ ರಾಶಿಗೆ ತುಲಾರಾಶಿ ಕೂಡ ಆಗಿ ಬರುವಂಥದ್ದು. ಹಾಗೆಯೇ ಮಿಥುನಕ್ಕೆ ಕುಂಭ. ಮಿಥುನ ರಾಶಿಯವರು ಎಲ್ಲ ವಿಷಯಗಳ ಬಗ್ಗೆ ಕುತೂಹಲ, ಹೆಚ್ಚು ಮಾತನಾಡಲು ಇಷ್ಟಪಡುವಂಥದ್ದು. ಹಾಗೆ ಕುಂಭರಾಶಿಯವರು ಸೃಜನಶೀಲ, ಸ್ವತಂತ್ರವಾಗಿ ಬದುಕಲು ಇಷ್ಟಪಡುವ ವ್ಯಕ್ತಿಗಳು. ಜೊತೆಯಾಗಿ ಇವರಿಬ್ಬರು ಹೊಸ ವಿಷಯಗಳ ಬಗ್ಗೆ ಅನ್ವೇಷಿಸಲು ಕೂಡ ಇಷ್ಟಪಡುವಂಥದ್ದು. ಹಾಗಾಗಿ ಇವರಿಬ್ಬರು ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಬೆಂಬಲಿಸುವ ಉತ್ತಮ ಜೀವನವನ್ನು ನಡೆಸುವಂಥದ್ದು. ವೃಶ್ಚಿಕ ರಾಶಿ. ಕಟಕ ರಾಶಿಯವರು ಸೂಕ್ಷ್ಮ ಸ್ವಭಾವ, ವೃಶ್ಚಿಕ ರಾಶಿಯವರು ತೀವ್ರವಾಗಿ ಪ್ರತಿಕ್ರಿಯಿಸುವ ಸ್ವಭಾವ. ಹಾಗಾಗಿ ಇವರು ಪರಸ್ಪರ ಭಾವನೆಗಳನ್ನು ಉತ್ತಮವಾಗಿ ಹಂಚಿಕೊಳ್ಳುವ ಮೂಲಕ ಉತ್ತಮವಾದ ವೈವಾಹಿಕ ಜೀವನವನ್ನು ನಡೆಸಬಹುದು. ಹಾಗೆಯೇ ಸಿಂಹ ಮತ್ತು ಧನು. ಸಿಂಹರಾಶಿಯವರು ಹೆಚ್ಚು ಆತ್ಮವಿಶ್ವಾಸವುಳ್ಳವರು ಮತ್ತು ಉದಾರಿಗಳು. ಧನುರಾಶಿಯವರು ಆಶಾವಾದಿ ಮತ್ತು ಸಾಹಸಿಗಳು. ಹಾಗಾಗಿ ಇವರು ಒಬ್ಬರನ್ನೊಬ್ಬರು ಪ್ರೇರೇಪಿಸುತ್ತಾ ತಮ್ಮ ಕನಸುಗಳನ್ನು ನನಸು ಮಾಡಲು ಒಟ್ಟಿಗೆ ಜೊತೆಯಾಗುವಂಥವರು. ಹಾಗೆಯೇ ಕನ್ಯಾ ಮತ್ತು ಮಕರ. ಕನ್ಯಾ ರಾಶಿಯವರು ಕಠಿಣ ಪರಿಶ್ರಮಿಗಳು. ಮಕರ ರಾಶಿಯವರು ಮಹತ್ವಾಕಾಂಕ್ಷೆ ಉಳ್ಳವರು. ಜೊತೆಯಾಗಿ ಇವರು ಯಶಸ್ವಿ ಜೀವನವನ್ನು ನಡೆಸಬಹುದು. ಇವರು ಒಬ್ಬರನ್ನೊಬ್ಬರು ಬೆಂಬಲಿಸುತ್ತಾ ತಮ್ಮ ಗುರಿಗಳನ್ನು ಒಟ್ಟಾಗಿ ತಲುಪುವ ಆತ್ಮವಿಶ್ವಾಸವನ್ನು ಹೊಂದಿರ್ತಾರೆ. ಹಾಗೆಯೇ ಮೀನಕ್ಕೆ ಬಂದುಬಿಟ್ಟು ಕಟಕ ಅಥವಾ ವೃಶ್ಚಿಕ ಕೂಡ ಬರುವಂಥದ್ದು. ಅದೇ ಈಗಾಗಲೇ ಹೇಳಿದೆ, ಮೀನರಾಶಿ ತುಂಬ ತುಂಬಿದ ಹೃದಯದವರು, ಎಲ್ಲರಿಂದಲೂ ಪೂಜಿಸಲ್ಪಡುವಂಥ ವ್ಯಕ್ತಿತ್ವವುಳ್ಳವರು ಮತ್ತು ಜೀವನದಲ್ಲಿ ಒಂದು ಒಳ್ಳೆಯ ಗುರಿಯನ್ನು ಇಟ್ಟುಕೊಂಡು ಮುನ್ನಡೆಯುವವರು. ಹಾಗೆಯೇ ಕಟಕ ರಾಶಿಯವರು ಕೂಡ ಅವರಿಗೆ ಹೊಂದಾಣಿಕೆ ಆಗುವಂಥದ್ದು, ಅವರ ಒಂದು ಸ್ವಭಾವಕ್ಕೆ ಹೊಂದಾಣಿಕೆ ಆಗುವಂಥದ್ದು. ಮತ್ತು ವೃಶ್ಚಿಕ ಕೂಡ ಒಳ್ಳೆಯ ಒಂದು ಆಗಿ ಬರುವಂಥದ್ದು ಮೀನರಾಶಿಯವರಿಗೆ. ಈ ಒಂದು ರಾಶಿಯವರು ಹಾಗೆಯೇ ನಾನು ಈಗಾಗಲೇ ಹೇಳಿದೆ, ಮಿತ್ರ ರಾಶಿ ಅಂತ ಇರುತ್ತೆ ಪ್ರತಿಯೊಂದು ರಾಶಿಗೆ. ಆ ಮಿತ್ರ ರಾಶಿ ಯಾವುದು ಅಂತ ಗುರುತಿಸಿ ಅದನ್ನು ಮದುವೆ ಆದರೂ, ಅಂದರೆ ಮಿತ್ರ ರಾಶಿ ಇರುತ್ತೆ ಪ್ರತಿ ರಾಶಿಗೆ, ಶತ್ರು ರಾಶಿನೇ ಇರುತ್ತೆ. ಮಿತ್ರ ರಾಶಿ ಈ ರಾಶಿಯನ್ನು ಬಿಟ್ಟು ಮಿತ್ರ ರಾಶಿಯನ್ನು ಕೂಡ ನೋಡಿ ಮದುವೆ ಆದರೆ ಅದು ಕೂಡ ಒಳ್ಳೆಯ ಒಂದು ಬಾಂಧವ್ಯವನ್ನು, ಅಂದರೆ ಯಾವುದೇ ಒಂದು ಸಂಸಾರದಲ್ಲಿ ಅಂದಾಗ ಸಮಸ್ಯೆಗಳು ಅಥವಾ ಇನ್ನೇನೆಲ್ಲ ಬರುವಂಥದ್ದು, ಆಗ ಈ ಒಂದು ಹೊಂದಾಣಿಕೆ ಆಗುವಂಥ ರಾಶಿಯವರನ್ನು ಮದುವೆ ಆದರೆ ಎಷ್ಟು ಸಮಸ್ಯೆ ಬಂದರೂ ಏನೇ ಆದರೂ ಅವರು ಜೊತೆಯಾಗಿ ಒಂದು ಜೀವನವನ್ನು ನಡೆಸುವಂಥದ್ದು ಅಂತ ಹೇಳಬಹುದು. ಮತ್ತು ಬ್ರಹ್ಮದೇವರು ಏನು ಗೀಚಿರ್ತಾರೋ ಅದೇ ಆಗೋದು. ಆದರೆ
ಈ ಥರ ಒಂದು ರಾಶಿಗೆ ಯಾವ ರಾಶಿ ಮದುವೆ ಆದರೆ ಒಳ್ಳೆಯದಾಗುತ್ತೆ ನಮ್ಮ ಜೀವನ ಅನ್ನೋದನ್ನು ಹೇಳಿದ್ದೇನೆ. ಧನ್ಯವಾದಗಳು.